ಕೊಲೆ ಕೇಸ್ ಸಂಬಂಧ ನಿನ್ನೆ ಕೃತಿಕಾ ತಂದೆ ಮುನಿರೆಡ್ಡಿಯನ್ನ ಮಾರತಹಳ್ಳಿ ಪೊಲೀಸರು ಠಾಣೆಗೆ ಕರೆಸಿದ್ರು. ಕೃತಿಕಾ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ಮೊಬೈಲ್ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮೊಬೈಲ್ನಲ್ಲಿ ಏನಾದರೂ ರೆಕಾರ್ಡಿಂಗ್ ಇದೆಯಾ, ಇಬ್ಬರ ಮಧ್ಯೆ ವೈಮನಸ್ಸೇನಾದರೂ ಇತ್ತಾ, ಇಬ್ಬರು ಜಗಳ ಆಡ್ತಿದ್ರಾ ಎಂಬಿತ್ಯಾದಿ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಮನೆಯಲ್ಲಿನ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಾರತಹಳ್ಳಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 3 ಆಯಾಮದಲ್ಲಿ ಮಾರತಹಳ್ಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಮಹೇಂದ್ರ ಅಕ್ರಮ ಸಂಬಂಧದ ವಿಚಾರವಾಗಿ ತನಿಖೆ ಒಂದ್ ಕಡೆ ಆದರೆ ಹಣಕಾಸಿನ ಆಯಾಮದಲ್ಲೂ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ ಅನಾರೋಗ್ಯವುಳ್ಳ ಪತ್ನಿ ಬೇಡವೆಂದು ಕೊಲೆಗೈದ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಕೃತಿಕಾ ಕುಟುಂಬಸ್ಥರಿಂದ ಮಾಹಿತಿ ಪಡಿತಾ ಇರೋ ಪೊಲೀಸರು ಸಂಭಾವ್ಯ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಾರತಹಳ್ಳಿ ಪತ್ನಿ ಮರ್ಡರ್ ಕೇಸ್ನ ಆರೋಪಿ ಮಹೇಂದ್ರ ರೆಡ್ಡಿ ವಿರುದ್ಧ ಮತ್ತೊಂದು ಆರೋಪ ಕೇಳಿಬರ್ತಾ ಇದೆ. ಈ ಹಿಂದೆ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗಿದ್ದ, ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂತ ನಂಬಿಸಿ ಮೋಸ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಆರೋಪಿ ಹಾಗೂ ಆತನ ಕುಟುಂಬದ ಮೇಲೆ 2018ರಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಅನ್ನೋ ಸತ್ಯ ಹೊರಬಂದಿದೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಗ್ಗೆ ಆತ ಕೆಲಸ ಮಾಡ್ತಾ ಇದ್ದಂತಹ ಐಜಿಒಟಿ ಸಂಸ್ಥೆ ಸ್ಪಷ್ಟನೆ ಕೊಟ್ಟಿದೆ. 2023-24ರಲ್ಲಿ ಸರ್ಕಾರಿ ಅಧೀನ ಸಂಸ್ಥೆಯಾದ ಐಜಿಒಟಿನಲ್ಲಿ ಟ್ರೈನಿಂಗ್ ಪಡೆದು ಗ್ಯಾಸ್ಟ್ರೋ ಎಂಟ್ರಾಲಜಿ ಸರ್ಜಿಕಲ್ ವಿಭಾಗದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಐಜಿಒಟಿ ಸಂಸ್ಥೆಯ ನಿರ್ದೇಶಕ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂತರ 2025ರ ಜುಲೈನಲ್ಲಿ ಉಡುಪಿಯ ಮಣಿಪಾಲ್ಗೆ ವರ್ಗಾವಣೆ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕುಟುಂಬದ ಪೋಸ್ಟ್ ಹಾಕ್ತಾ ಇದ್ದವರ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸಮರವನ್ನ ಸಾರಿದ್ದಾರೆ. ದಂಡಂ ದಶಗುಣಂ ಅನ್ನೋ ಖಾತೆಯಲ್ಲಿ ಲಕ್ಷ್ಮಣ್ ಕುಟುಂಬದ ಫೋಟೋ ಹಾಕಿ ಅಶ್ಲೀಲ ಕ್ಯಾಪ್ಷನ್ ಅನ್ನು ಹಾಕಲಾಗಿತ್ತು. ಇದೀಗ ಸೆನ್ ಠಾಣೆಗೆ ದೂರು ಕೊಟ್ಟಿರುವಂತಹ ಲಕ್ಷ್ಮಣ್ ವೈಯಕ್ತಿಕ ಫೋಟೋ ದುರುಪಯೋಗ ಮಾಡಿಕೊಂಡವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಹಾವೇರಿಯಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಚಿಕ್ಕ ಕುರುವತಿ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ತೆಪ್ಪಗಳ ಮೂಲಕ ಮರಳು ಸಾಗಾಣಿಕೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬೃಹತ್ ಗಾತ್ರದ 3 ತೆಪ್ಪಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳ ದಾಳಿ ವೇಳೆ ಮರಳು ತುಂಬುವ ಕಾರ್ಮಿಕರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಹೈಕೋರ್ಟ್ ಶಾಲೆಗಳಾಯಿತು, ಈಗ ಸಿಎಂ ಡಿಸಿಎಂ ನಿವಾಸದ ಮೇಲೆ ಬಾಂಬ್ ಬೆದರಿಕೆ ಹಾಕುವವರು ಕಣ್ಣಿಟ್ಟಿದ್ದಾರೆ. ಸಿಎಂ ಡಿಸಿಎಂ ನಿವಾಸಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಇಬ್ಬರ ನಿವಾಸದಲ್ಲೂ ಬಾಂಬ್ ಇಡಲಾಗಿದೆ. ಒಂದು ರಿಮೋಟ್ ಒತ್ತಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಮೆಸೇಜ್ ಬಂದಿತ್ತು. ಸದ್ಯ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿ ಹುಸಿ ಬೆದರಿಕೆ ಅಂತ ಸ್ಪಷ್ಟನೆ ಕೊಟ್ಟಿದೆ. ತಮಿಳುನಾಡಿನ ತೂತುಕುಡಿ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ನಿನ್ನೆ ಇಡೀ ದಿನ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ರಾತ್ರಿ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮನೆಗಳು ಜಲಾವೃತವಾದ ಪರಿಣಾಮ ಜನರು ಹೈರಾಣಾಗಿದ್ದಾರೆ. ತಮಿಳುನಾಡಿನ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ನೀರಾವರಿ ಇಲಾಖೆ ಇ ನಿವಾಸಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಈರೋಡ್ ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿವಾಸಕ್ಕೆ ದಾಳಿ ಮಾಡಿದ ಅಧಿಕಾರಿಗಳು ಸುಮಾರು 3.5 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರಸೂರ್ಯ ದೆಹಲಿಗೆ ಆಗಮಿಸಿದ್ದಾರೆ. 3 ದಿನಗಳ ಭಾರತ ಭೇಟಿಗೋಸ್ಕರ ಅವರು ಬಂದಿದ್ದಾರೆ. ಈ 3 ದಿನಗಳಲ್ಲಿ ಅನೇಕ ರಾಜಕೀಯ ನಾಯಕರನ್ನ ಅವರು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು, ಸಚಿವರನ್ನ ಭೇಟಿಯಾಗಲಿರುವ ಅವರು 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಕುರಿತಂತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕೀನ್ಯಾದ ಮಾಜಿ ಪ್ರಧಾನಿ ರೈಲಾ ಒಡಿಂಗಾ ಕೇರಳದಲ್ಲಿ ಹೃದಯಾಘಾತದಿಂದಾಗಿ ನಿಧನರಾಗಿದ್ದಾರೆ. ಆಯುರ್ವೇದ ಚಿಕಿತ್ಸೆಗಾಗಿ ಕೂತಲುಟ್ಕುಲಂಗೆ ಬಂದಿದ್ದಂತ ಅವರು ವಾಕಿಂಗ್ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ನಿನ್ನೆ ರಾತ್ರಿಗೆ ಅವರ ಪಾರ್ಥಿವ ಶರೀರವನ್ನು ಕೀನ್ಯಾಗೆ ತಗೊಂಡು ಹೋಗಲಾಗಿದೆ. ಈ ವೇಳೆ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಸರ್ಕಾರದ ವತಿಯಿಂದ ಗೌರವ ಸಲ್ಲಿಕೆ ಆಗಿದೆ. ಎಲ್ಲ ಆಹಾರ ವ್ಯವಹಾರ ನಿರ್ವಾಹಕರಿಗೆ ಎಫ್ಎಸ್ಎಸ್ಎಐ ಪತ್ರ ಬರೆದಿದೆ. ತಮ್ಮ ಉತ್ಪನ್ನಗಳನ್ನು ಓಆರ್ಎಸ್ ಎಂದು ಬಳಸುವುದನ್ನು ನಿಲ್ಲಿಸಬೇಕು ಅಂತ ಪತ್ರ ಬರೆಯಲಾಗಿದೆ. ಎಲ್ಲ ರಾಜ್ಯದ ಕೇಂದ್ರಾಡಳಿತ ಪರವಾನಗಿ ಪ್ರಾಧಿಕಾರಿಗಳಿಗೆ ಈ ಬಗ್ಗೆ ಎಫ್ಎಸ್ಎಸ್ಎಐ ನಿರ್ದೇಶನ ಕೊಟ್ಟಿದ್ದು, ಆಹಾರ ಸುರಕ್ಷತೆ ಮತ್ತು ಮಾನದಂಡ ಕಾಯ್ದೆ 2006ರ ಅನುಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಹೇಳಿದೆ.
ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ, ಜೆಡಿಯು, ಎಲ್ಜೆಪಿ ಮತ್ತು ಆರ್ಎಲ್ಎಸ್ಪಿ ಪಕ್ಷಗಳು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿವೆ. ಬಿಜೆಪಿ 101 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದ್ದು, ಮೂರನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಲಾಘೋಪುರದಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಸತೀಶ್ ಕುಮಾರ್ ಯಾದವ್ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಎಲ್ಲವೂ ತಿಳಿಯಾಗಿದೆ ಅಂತ ಜಿತಿನ್ ರಾಮ್ ಮಾಂಜಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುರೇಸಾಂಗ್ ಅರಣ್ಯ ಪ್ರದೇಶದಲ್ಲಿ ಆನೆ ಮರಿಯೊಂದನ್ನು ರಕ್ಷಣೆ ಮಾಡಲಾಗಿತ್ತು. ಪ್ರವಾಹದಿಂದಾಗಿ ತಾಯಿಯಿಂದ ಬೇರ್ಪಟ್ಟಿದ್ದ ಆನೆ ಮರಿ ಏಕಾಂಗಿಯಾಗಿದ್ದನ್ನು ಕಂಡ ಅರಣ್ಯ ಅಧಿಕಾರಿಗಳು ಅದನ್ನು ರಕ್ಷಣೆ ಮಾಡಿದರು. ಇದೀಗ ಈ ಆನೆ ಮರಿಗೆ ಲಕ್ಕಿ ಅಂತ ನಾಮಕರಣ ಮಾಡಲಾಗಿದೆ. ಡಾರ್ಜಿಲಿಂಗ್ನಲ್ಲಿ ಮೀಟಿಂಗ್ಗೆ ಅಂತ ಆಗಮಿಸಿದ ಸಿಎಂ ಮಮತಾ ಬ್ಯಾನರ್ಜಿ ಆನೆ ಮರಿಗೆ ನಾಮಕರಣ ಮಾಡಿದ್ದಾರೆ. नहीं तो इसको इधर इधर अगर जाएगा तो ठीक है. एक चीज छोड़ दो ये पूरा ने कर दिया पूरा रहा है मैं छोड़ो ना. ಕರ್ನಾಟಕ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸೌರಾಷ್ಟ್ರ ಬೌಲರ್ಸ್ ಮೇಲುಕೈ ಸಾಧಿಸಿದ್ದಾರೆ. ಮೊದಲ ದಿನವಾದ ನಿನ್ನೆ ಕರ್ನಾಟಕ ಉತ್ತಮ ಬ್ಯಾಟಿಂಗ್ ಮಾಡಿದ್ರೂ 295 ರನ್ಗೆ 5 ವಿಕೆಟ್ ಕಳೆದುಕೊಂಡಿತು. ಎರಡನೇ ದಿನವಾದ ಇವತ್ತು ಮೊದಲ ಸೆಷನ್ನಲ್ಲೇ ಸೌರಾಷ್ಟ್ರ ಬೌಲರ್ಸ್ ಬಿಗಿ ಬೌಲಿಂಗ್ ದಾಳಿ ಮಾಡಿ ಆರಂಭದಲ್ಲೇ 4 ವಿಕೆಟ್ ಕಬಳಿಸಿದರು. ಸೌರಾಷ್ಟ್ರ ಪರ ಧರ್ಮೇಂದ್ರ ಜಡೇಜಾ 4 ವಿಕೆಟ್ ಅನ್ನು ಪಡೆದು ಮಿಂಚಿದರು. ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಸತತ ಎರಡನೇ ಮ್ಯಾಚ್ ಮಳೆಯಿಂದಾಗಿ ಅರ್ಧಕ್ಕೆ ಕೊನೆಗೊಂಡಿದೆ. ನಿನ್ನೆ ನಡೆದಂತಹ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ರಿಸಲ್ಟ್ ಕಾಣದೆ ಕೊನೆಗೊಂಡಿದೆ. ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ದ ವೇಳೆ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಪಂದ್ಯವನ್ನು 31 ಓವರ್ಗೆ ಇಳಿಸಲಾಯಿತು. ಡಕ್ವರ್ತ್ ಲೂಯಿಸ್ ರೂಲ್ಸ್ನಂತೆ ಪಾಕ್ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಮತ್ತೆ ಮಳೆ ಬಂದಿದ್ದರಿಂದ ಪಂದ್ಯ ರದ್ದಾಯಿತು. ಸಿನಿಮಾ ಸುದ್ದಿ ನೋಡೋಣ. ನಟ ರಿಷಬ್ ಶೆಟ್ಟಿ ಮೈಸೂರಿಗೆ ಆಗಮಿಸಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದುಕೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಯಶಸ್ಸಿನ ಬೆನ್ನಲ್ಲೇ ದರ್ಶನ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದ ಬಳಿ ರಿಷಬ್ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದೇವಿ ದರ್ಶನದ ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಟ ರಿಷಬ್ ಶೆಟ್ಟಿ, ಕಾಂತಾರ 1 ಯಶಸ್ವಿಯಾಗಿದೆ. ನಮ್ಮ ತಂಡದ ಶ್ರಮ ಜನಗಳು ಒಪ್ಪಿದ್ದಾರೆ. ಸಿನಿಮಾದ ಯಶಸ್ಸು ಮೊದಲು ಕನ್ನಡಿಗರಿಗೆ ಸಲ್ಲಬೇಕು. ಕಾಂತಾರ ಬಂದಾಗಲೂ ಜನ ಇಷ್ಟಪಟ್ಟಿದ್ರು. ಗಳಿಕೆ ಬಗ್ಗೆ ನಾನು ಮಾತಾಡಲ್ಲ. ಇಂತಹ ದೊಡ್ಡ ಯಶಸ್ಸು ಸಿಕ್ಕಿರೋದು ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ತಮ್ಮ ಮದುವೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ರಚಿತಾ, ಮದುವೆ ಆಗೋದಂತೂ ಕನ್ಫರ್ಮ್. ಸದ್ಯದಲ್ಲಿಯೇ ಮದುವೆ ಆಗುವೆ. ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಡ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀನಿ. ಸದ್ಯಕ್ಕೆ ವೆಡ್ಡಿಂಗ್ ಸೀಸನ್ ಆರಂಭಗೊಂಡಿಲ್ಲ ಅಂತ ಹೇಳಿದ್ರು. ಶಾಪಿಂಗ್ ಮಾಲ್ ಉದ್ಘಾಟನೆಗೆ ಬಂದಿದ್ದ ರಚಿತಾವನ್ನ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ರು.